ಬಂದಾಗ ಈ ತರ ಅಟ್ಯಾಕ್ ಮಾಡ್ಬಿಡ್ತವೆ ನಮ್ಮ ಮೇಲೆ ಕೋತಿಗಳು. ಹೋಗು 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 ಏರ್ತಾನೆ ಇಲ್ಲ. ಎಷ್ಟು ಕೊಟ್ಟರು ಮಠ ಮಧ್ಯಾಹ್ನ ನಾವು ಹೋಗ್ತಾ ಇದೀವಿ ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿರುವ ತುಮಕೂರು ಹತ್ರ ಡಿ ಹಿಲ್ಸ್ ದೇವರಾಯ ದುರ್ಗನ್ ಬೆಟ್ಟದ ಹತ್ರಕ್ಕೆ ಈಗ ಹೋಗ್ತಾ ಇದೀವಿ. ಕರೆ ನಮ್ಮ ಬಾಸ್ ಆಶೀರ್ವಾದದಿಂದ ಹೋಗಕ್ಕಾಗತ್ತಾ? ನಮ್ಮ ಬಾಸ್ ದರ್ಶನ ಮಾಡ್ಕೊಂಡು ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಶಾಯನ ಶತಯೋಜನ ಶತಯೋಜನ ಶರಧಿ ನಿಯೋಜನ ಶರಪರಿಲಂಘನ. ನಾವು ಹೋಗ್ತಾ ಇರೋದು ತುಮಕೂರು ಹೈವೇ ರೋಡು. ಇದು ಬೆಂಗಳೂರಿಂದ ಜಸ್ಟ್ ಒಂದು 75 ಕಿಲೋಮೀಟರ್ ಇದೆ. ಇವಾಗಲೇ ಟೈಮು 10 ಗಂಟೆ. ಅಷ್ಟೇನು ಬಿಸ್ತಿಲ್ಲ. ಈ ಟೈಮಲ್ಲಿ ಬೆಳಗ್ಗೆ ಹೋಯ್ತು ಅಂತಂದರೆ ಬಿಸ್ತಿನೆಲ್ಲ ಆರಾಮಾಗಿ ಹೋಗ್ಬೋದು. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಈಗೆಲ್ಲ ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ. ಏನಂತಂದ್ರೆ ರೋಡೆಲ್ಲ ತುಂಬಾನೇ ಚೆನ್ನಾಗಿದೆ. ತುಮಕೂರು ಹೈವೇ ರೋಡು ನೋಡೋದು ಅಂತಂದ್ರೆ ಡಿ ಹಿಲ್ಸ್ ಸಿಗುತ್ತೆ. ತಿರ್ಗಾ ಅದಾದ ನಂತರ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು. ಅಲ್ಲಿಂದ ಹೋಗ್ತು ಅಂತಂದ್ರೆ 3 ಕಿಲೋಮೀಟರ್ ನಾಮದ ಚಿಲುಮೆ ಸಿಗುತ್ತೆ. ಮೇನ್ ಎಂಟ್ರೆನ್ಸ್ ಇದ್ರೊಳಗಡೆ ಬೆಟ್ಟ ಇರೋದು. ಇಲ್ಲಿಂದ ಸುಮಾರು ಒಂದು 8 ಕಿಲೋಮೀಟರ್ ಆಗುತ್ತೆ ನಾವು ಬೆಟ್ಟನ ತಲುಪಬೇಕು ಅಂತಂದ್ರೆ. ಹಾಯ್, ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾವು ಇವತ್ತು ಬಂದಿರೋದು ಎಲ್ಲಿಯಪ್ಪ ಅಂತಂದ್ರೆ ಇದೆ ಇನ್ನು ದೇವರಾಯ ದುರ್ಗ ಬೆಟ್ಟದ ಹತ್ರ ಡಿ ಹಿಲ್ಸ್. ಬನ್ನಿ ಮುಂದೆ ಹೋಗೋಣ. ಎಲ್ಲರೂ ಎಲ್ಲ ಯಾವ ಥರ ಇರುತ್ತೆ ಏನು ಅಂತ ಎಲ್ಲ ಕೂಡ ತಿಳ್ಕೊಳ್ಳೋಣ. ಬನ್ನಿ, ಲೆಟ್ಸ್ ಗೋ. ವೆಲ್ಕಮ್ ಟು ಆಪಲ್ ಕನ್ನಡ ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗಲೇ ಹೋಗಿ ಮಾಡ್ಕೊಳ್ಳಿ. ಇದಕ್ಕೆ ಮುಂಚೆ ಒಂದು ಸಲ ಬಂದಿದೆ. ಇದು ಬಂದಿರೋದು 2ನೇ ಸಲ. ಇಲ್ಲಿ ಮುಂದೆ ಅವರು ಹೋಗ್ತಾ ರೋಡೆಲ್ಲ ಫುಲ್ಲು ಕ್ರಾಸಿಂಗ್ ಇದೆ. ರೋಡೇನು ಅಂತ ಏನಿದಿಲ್ಲ, ಪರವಾಗಿಲ್ಲ. ರೋಡ್ ಎಲ್ಲ ಸ್ವಲ್ಪ ಇದಾಗೆ ಫುಲ್ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ, ಫುಲ್ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ತಕ್ಕಮಟ್ಟಿಗೆ ಚೆನ್ನಾಗಿದೆ ಅಷ್ಟೇ. ಈ ಸೈಡ್ ಎಲ್ಲಿ ನೋಡ್ರು ಸುತ್ತಮುತ್ತ ಬರೀ ಬೆಟ್ಟಗಳೇ ಕಾಣ್ತವೆ ಗುರು. ಯಾವುದು ಕೂಡ ವೆಹಿಕಲ್ಗಳು ಜಾಸ್ತಿ ಓಡಾಡೋದಿಲ್ಲ. ಯಾಕೆಂತಂದ್ರೆ ಅಷ್ಟು ಕ್ರೌಡ್ ಇರಲ್ಲ ಇಲ್ಲಿ. ನಾರ್ಮಲ್ ಆಗಿ ಇರುತ್ತಷ್ಟೆ. ನಾವು ಹೋಗ್ತಾ ಇರ್ತಕ್ಕಂಥ ಬೆಟ್ಟ ಇಲ್ಲೇ ಸ್ವಲ್ಪ ದೂರ ಇದೆ. 4 ಕಿಲೋಮೀಟರ್ ಇದೆ. ಇಲ್ಲಿಂದ ರೋಡ್ ಅಂತೂ ಸೂಪರ್ ಆಗಿದೆ ಮಾತ್ರ. ಎಂಟ್ರಿ ಸ್ವಲ್ಪ ಇದಾಯ್ತು ಅಷ್ಟೇ. ಅಲ್ಲಿ ಮುಂದಕ್ಕೆಲ್ಲ ಚೆನ್ನಾಗಿದೆ. ಈಗ ನಾವೊಂದು ಕಾಡಿನ ಮಧ್ಯೆ ರೋಡಲ್ಲಿ ಹೋಗ್ತಾ ಇದೀವಿ. ಫುಲ್ಲು ಗಾಳಿ. ಈಗ ಇಲ್ಲಿಂದ ಸ್ಟಾರ್ಟ್ ಬೆಟ್ಟಕ್ಕೆ ಯಾವ ತರ ಒಪ್ಪಿದೆ ರೋಡ್ ಇದೆ ಅಂತಂದ್ರೆ ಗಾಡಿನೇ ಹತ್ತಲ್ಲ ಅಷ್ಟು ಆ ತರ ಒಪ್ಪಿದೆ ಮಾತ್ರ. ಇಲ್ಲಿಂದ ಸ್ಟಾರ್ಟ್ ನೋಡಿ ಯಾವ ತರ ಇದೆ ಅಂತಾರೆ. ಬೆಟ್ಟ ಫುಲ್ ಹೈಟಲ್ಲಿ ಇದೆ. ಈಗ ನಾವು ಹೋಗ್ಬೇಕಾಗಿರೋದು ಅಲ್ಲಿಗೇನೆ. ಅಷ್ಟು ಹೈಟಲ್ಲಿ ಈ ರೋಡ್ ಫುಲ್ ಸುತ್ತಾಡ್ಕೊಂಡು ಹೋಗೋದಕ್ಕೆ ಹೋಗು ಏರ್ತಾನೆ ಇಲ್ಲ. ಎಷ್ಟು ಕೊಟ್ಟರು ಒಂದು 30-40 ಅಷ್ಟೇ. 40 ಮೇಲಂತೂ ಹೋಗ್ತಾನೆ ಇಲ್ಲ. ಅಷ್ಟು ದೊಡ್ಡದಾಗ ಅಪ್ ಮಾಡೋರು ಮಾತ್ರ ಇದು. ರೀಚ್ ಆದು ಇಲ್ಲಿಂದ ಸ್ವಲ್ಪ ಮೆಟ್ಲೈತೆ. ಇಲ್ಲೇ ಹತ್ಕೊಂಡೋಯ್ತು ಅಂತಂದ್ರೆ ಡೆಸ್ಟಿನೇಷನ್ ರೀಚ್ ಆಗುತ್ತೆ. ಏನಂತಂದ್ರೆ ಇಲ್ಲಿ ಕೋತಿಗಳು ಎಷ್ಟು ಐತೆ ಅಂತಂದ್ರೆ ತುಂಬಾ ಕೋತಿಗಳಿವೆ ಮಾತ್ರ ಇಲ್ಲಿ. ಹಾಗೆ ಮುಂದೆ ಹೋಗ್ತಾ ಇನ್ನು ತುಂಬಾ ಕೋತಿಗಳು, ಜಾಸ್ತಿ ಕೋತಿಗಳು. ಇಲ್ಲಿ ಆರಾಮಾಗಿ ಹೊತ್ಕೊಂಡು ಹೋಗ್ತಾ ಸುತ್ತಮುತ್ತ ವ್ಯೂ ಅಂತೂ ಮಸ್ತಾಗಿದೆ ಮಾತ್ರ ಇಲ್ಲಿ. ವ್ಯೂ ಮಾತ್ರ ಮಸ್ತು. ಇದೊಂಥರ ಫೋಟೋ ಸ್ಪಾಟ್. ಕೆಳಗಡೆ ಊರೆಲ್ಲ ಕಾಣಿಸ್ತದೆ. ನೋಡಿ ಅಷ್ಟು ದೂರದಲ್ಲಿ ಯಾವುದೋ ಒಂದು ಗೆಸ್ಟ್ ಹೌಸ್ ಇದೆ.
ಅಲ್ಲಿ ಏನಾರ ಉಳ್ಕೊತಂದ್ರೆ ಒಳ್ಳೆ ವ್ಯೂ ಸಿಗುತ್ತೆ ಮಾತ್ರ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಸುತ್ತ ವ್ಯೂ ನೋಡ್ಕೋಬೋದು. ಆಲ್ಮೋಸ್ಟ್ ಹತ್ತಿರ ಬಂದಿದ್ದೀವಿ. ನಾವು ಸ್ವಲ್ಪ ದೂರ ಇದೆ, ಸ್ವಲ್ಪ ದೂರ ಹತ್ಬಿಟ್ಟು ಅಂದ್ರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಪೂರ್ತಿ ಹತ್ಬಿಡ್ತೀವಿ. ಹಾಗೆ ಇಲ್ಲಿ ನೋಡ್ತು ಅಂತಂದ್ರೆ ವ್ಯೂ, ಇಲ್ಲಿ ಪ್ರವಾಸಿ ಮಂದಿರ ಇರೋದು, ಅವರ ಗೆಸ್ಟ್ ಹೌಸ್. ಆಲ್ಮೋಸ್ಟ್ ಅರ್ಧ ಬಂದಿದ್ದೀವಿ, ಇನ್ನೂ ಸ್ವಲ್ಪ ದೂರ ಇದೆ. ಹಂಗೆ ಎತ್ತದ್ದು ಇಲ್ಲೊಂದು ವ್ಯೂ ಇದೆ, ಮಾತ್ರ ಮಸ್ತಾಗಿದೆ. ಯಾವ ಥರ ಇದೆ, ಇಡೀ ಊರೇ ಕಾಣಿಸ್ತಾರೆ ಮಾತ್ರ ಇಲ್ಲಿಂದ. ಇನ್ನೂ ಮೆಟ್ಲತ್ಬೇಕು ಫುಲ್ಲು, ಇನ್ನೂ ಇಷ್ಟಿದೆ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡೋಣ ಅಂದ್ರೆ ಹೊಟ್ಟೆ ಹಸಿ ಬರುತ್ತೆ. ಸರಿ, ಊಟ ಮಾಡೋದ್ಮೇಲಾದ್ರೂ ಏನಾದ್ರೂ ಸಾಧನೆ ಮಾಡೋಣ ಅಂದ್ರೆ ನಿದ್ದೆ ಬರುತ್ತೆ. ಸರಿ, ನಿದ್ದೆ ಮಾಡಿ ಎದ್ದಾದ್ಮೇಲೆ ಅದು ಸಾಧನೆ ಮಾಡೋಣ ಅಂದ್ರೆ ನೀ ಸಾಧನೆ ಮಾಡೋದು ಅಷ್ಟರಲ್ಲೇ ಇದೆ ಅಂತ ಮತ್ತೆ ನಿದ್ದೆ ಬರುತ್ತೆ. ನೀನ್ ಹೇಳಿದ್ದು ನಿಜಾನೇ ಬಿಡು ಕೋತಿ. ಸುಮಾರು ಗಳೆಲ್ಲ ದರ್ಶನ ಆಯ್ತು ಮಾತ್ರ, ತುಂಬಾ ಚೆನ್ನಾಗಾಯ್ತು. ದರ್ಶನ ಆದ ನಂತರ ಇಲ್ಲೇ ಒಂದು ಕಲ್ಯಾಣಿ ತರ ಇದೆ, ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ತಿರ್ಗಿ ಆಮೇಲೆ ಕೆಳಗಡೆ ಹೋಗ್ತೀವಿ. ಇಲ್ಲಿ ಕೋತಿಗಳು, ಎಷ್ಟು ಕೋತಿಗಳಿದಾವೆ ಅಂತಂದ್ರೆ ತುಂಬಾ ಕೋತಿಗಳಿದೆ. ಫಸ್ಟ್ ಟೈಮ್ ಬಂದಾಗ ನಾನು ಎಗ್ರಿ ಮೇಲೆ ಹತ್ಬಿಟ್ಟಿತ್ತು ಕೋತಿ, ಮತ್ತೆ ಕೆಳಗಡೆ ಒಂದು ಮೇಲೊಂದು ಏನ್ ಸುತ್ತ ಕೋತಿಗಳು ಬಿಡ್ತಾನೆ ಇಲ್ಲ. ಅದೊಂದು ಹಳೆ ವಿಡಿಯೋ ಹಾಕ್ತೀನಿ ನೋಡಿ ಅದು. It's my life, it's now or never. ಬಂದಾಗ ಈ ತರ ಅಟ್ಯಾಕ್ ಮಾಡ್ಬಿಡ್ತವೆ ನಮ್ಮ ಮೇಲೆ ಕೋತಿಗಳು. ಅಲ್ಲಿಂದ ದರ್ಶನ ಎಲ್ಲ ಆಯ್ತು. ತಿರುಗಿ ಈಗ ನಾವು ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಾಯ್ತು. ಮತ್ತೇನಷ್ಟೇನು ರಶ್ ಏನಿರಲಿಲ್ಲ. ಈಗ ಜಾಸ್ತಿ ರಶ್ ಆಗೋದು ಅಂತಂದ್ರೆ ಭಾನುವಾರ ಮಾತ್ರ ರಶ್ ಆಗುತ್ತೆ. ಇವೆಲ್ಲ ನಡ್ಕೊಂಡ್ ಬತ್ತು ಅಂದ್ರೆ ತುಂಬಾ ಸುಸ್ತಾಗುತ್ತೆ. ಗಾಡಿಲಿಂದ ಬತ್ತು ಅಂತಾರೆ ಫುಲ್ ಬೆಟ್ಟ ತನಕ ಬರುತ್ತೆ. ಇಲ್ಲ ಸ್ವಲ್ಪ ಮೆಟ್ಲು ಮಾತ್ರ ಹತ್ತಬೇಕಾಗುತ್ತೆ. ಕೆಳಗಡೆ ಹೋಗ್ತಿದ್ದಂಗೆ ನಮಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕಾಣುತ್ತೆ. ಇದ್ರ ಕೆಳಗಡೆ ಇಳ್ದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಇದೇ ಆ ದೇವಸ್ಥಾನ. ಇಲ್ಲಂತೂ ಮಾತ್ರ ಫೋಟೋಶೂಟ್ ಎಲ್ಲ ಮಾತ್ರ ತುಂಬಾ ಚೆನ್ನಾಗಿದೆ ಮಾತ್ರ ವ್ಯೂ ಎಲ್ಲ. ಒಳಗಡೆ ಎಲ್ಲ ಮಾತ್ರ ದೃಶ್ಯ ತುಂಬ ಚೆನ್ನಾಗಿತ್ತು. ತಿರುಗಿ ಇಲ್ಲಿ ನಾವು ಹೋಗಿದ್ದೆ ನಾಮದ ಚಿಲುಮೆ. ಇಲ್ಲಿ ಇರ್ತದೆ, ಅಲ್ಲಿಂದ ಇಲ್ಲಿ ಸುಮಾರು ಒಂದು 3 ಕಿಲೋಮೀಟರ್ ಆಗುತ್ತೆ. ಅಷ್ಟೇ ಕೋತಿಗಳು ಜಾಸ್ತಿನೇ ಐತೆ ಮಾತ್ರ ಇಲ್ಲಿ. ಫಸ್ಟ್ ಕಾಣಿಸೋದು ಇಲ್ಲಿ ಜಿಂಕೆ. ಎಷ್ಟೊಂದಿದೆ ಜಿಂಕೆ. ಇದೇ ನಾಮದ ಚಿಲುಮೆ. ಇಲ್ಲಿ ಸುತ್ತ ಎಲ್ಲ ಗೇಟ್ ಹಾಕಿದ್ದಾರೆ, ಹೊರಗಡೆ ಹೋಗೋಕ್ಕಾಗಲ್ಲ. ಬಟ್ ಅಲ್ಲಿಂದ ನೀರು ಹರ್ಕೊಂಬರುತ್ತೆ. ಈ ನೀರು ಕುಡಿದ್ರೆ ಎಷ್ಟು ಸ್ವೀಟ್ ಆಗಿದೆ ಅಂತಂದರೆ ಅದು ಅಷ್ಟೇ ತಣ್ಣಗಿರುತ್ತೆ ಮಾತ್ರ ಈ ನೀರು. ಇವತ್ತಿನ ಮಿನಿ ಟ್ರಾವೆಲ್ ಲಾಗ್ ಈ ಥರ ಇತ್ತು. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಕಾಯ್ತಾರೆ. ಅಲ್ಲಿ ಒಂದು ಟಾಟಾ ಬಾಯ್.